ಭೈರವೈಕ್ಯ ಮಂದಿರ, ಯಾಕಂದರೆ ಇದೊಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿರುವಂಥ ಮಂದಿರ ಇದು. ಜೊತೆಗೇನು ಅಂದರೆ ಹಿರಿಯ ಸ್ವಾಮೀಜಿಗಳೇನಿದ್ರು, ಹಿರಿಯ ಸ್ವಾಮೀಜಿಗಳ ಹೆಸರಲ್ಲಿ ಮಾಡಿರುವಂಥ ಭೈರವೈಕ್ಯ ಮಂದಿರ, ಅದನ್ನು ಪ್ರಧಾನಿ ಮೋದಿ ಇವತ್ತು ಲೋಕಾರ್ಪಣೆ ಮಾಡಿದರು. ಬಹಳ ಅದ್ಭುತವಾಗಿ ಬಂದಿದೆ ಇದು. ಆ ಕಂಬಗಳನ್ನು ನೋಡಿದ್ರೆ ಅನಿಸುತ್ತೆ ಒಂದು ಲೆಕ್ಕದಲ್ಲಿ ಗಜಗಾತ್ರದ ಕಂಬಗಳು, ಅದ್ಭುತವಾದಂಥ ಕೆತ್ತನೆ. ಜೊತೆಗೆ ಅರುಣ್ ಯೋಗಿರಾಜ್ ಅವರು ಮಾಡಿರುವಂಥ ಮೂರ್ತಿ, ಆ ಮೂರ್ತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಮೊನ್ನೆ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ಭಾಳ ತಾದಾತ್ಮ್ಯತೆಯಿಂದ ಮೂರ್ತಿ ಕೆತ್ತುತ್ತಾ ಇದ್ದರು. ಅದರಲ್ಲೂ ಸ್ವಾಮೀಜಿ ಎದ್ದು ಬರ್ತಾರೇನೋ ಅನ್ನೋ ರೀತಿಯಲ್ಲಿದೆ ಮೂರ್ತಿ. ಅಂಥ ಭೈರವೈಕ್ಯ ಮಂದಿರ ಅದನ್ನು ಮೋದಿ ಲೋಕಾರ್ಪಣೆ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ ಲೋಕಾರ್ಪಣೆ ಮಾಡಿದಂಥ ದೃಶ್ಯಾವಳಿಗಳನ್ನು. ಬಾಲಗಂಗಾಧರನಾಥ ಸ್ವಾಮೀಜಿ ಏನೂ ಅಲ್ಲದ ಮಠವನ್ನು ಇಷ್ಟರ ಮಟ್ಟಿಗೆ ಬೆಳೆಸಿದಂಥ ಸ್ವಾಮೀಜಿ, ಅವರ ನೆನಪಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಮಾಡಿರುವಂಥ ಅದ್ಭುತವಾದಂಥ ಮಂದಿರ ಇದು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಮಠದ ಬಗ್ಗೆ ಒಬ್ಬ ಸ್ವಾಮೀಜಿಗಿರುವಂಥ ಕಾಳಜಿ, ಕಳಕಳಿ, ಜೊತೆಗೆ ಗುರುವಿನ ಬಗ್ಗೆ ಇರುವಂಥ ಭಕ್ತಿ ಭಾವನೆ ಇದರಲ್ಲಿ ಎದ್ದು ಕಾಣುತ್ತೆ. ಆದಿಚುಂಚನಗಿರಿ ಮಠದಲ್ಲಿ ಮೋದಿಯವರಿರುವಂಥದ್ದು, ಆರತಿ ಮಾಡ್ತಿರುವಂಥ ದೃಶ್ಯಾವಳಿಗಳು, ಲೋಕಾರ್ಪಣೆ ಮಾಡಿದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ರಾಜ್ಯಪಾಲರಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ, ದೇವೇಗೌಡರು ಕೂಡ ಕಾರ್ಯಕ್ರಮದಲ್ಲಿದ್ದರು, BJPಯ ಗಣ್ಯಾತಿ ಗಣ್ಯ ನಾಯಕರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾವು ತೋರಿಸ್ತಾ ಇದ್ದೀವಿ ಅದರ ದೃಶ್ಯಾವಳಿಗಳನ್ನು. ಉದ್ಘಾಟನೆಯ ನಂತರ ಪ್ರಧಾನಿ ಮೋದಿ ಭಾಷಣ ಮಾಡಿದರು. ಆದಿಚುಂಚನಗಿರಿ ಮಠದ ಬಳಿ ಇರುವಂಥ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತು. ಆದಿಚುಂಚನಗಿರಿ ಮಠದಿಂದ ಆಧ್ಯಾತ್ಮಿಕ ದರ್ಶನ ಆಗಿದೆ. ನನ್ನ ಮನಸ್ಸಲ್ಲಿ ಎಷ್ಟು ಭಾವನೆಗಳಿದೆಯಲ್ಲ, ಅದು ಶಬ್ದಾತೀತ. ಅದು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅನುಭೂತಿ ಸಿಕ್ಕಿದೆ ನನಗೆ ಅನ್ನುವಂಥ ಮಾತನ್ನು ಮೋದಿಯವರು ಹೇಳಿದರು. 2000 ವರ್ಷಗಳ ಇತಿಹಾಸ ಇರುವಂಥ ಮಠ. ಜನರ ಜೀವನ ಉತ್ತಮಗೊಳ್ಳಬೇಕು ಅಂತಂತಂದರೆ ಇಂಥ ಮಠಗಳಿರಬೇಕು ಅಂತ ಕೂಡ ಮೋದಿ ಹಾಡಿ ಹೊಗಳಿದರು. ಈ ಮಠದ ಒಂದು ಪರಂಪರೆಯ ಅದ್ಭುತ, ನೋ ಡೌಟ್. ಯಾಕಂದರೆ ನಾನು ಕೂಡ ಅವರ ಸಂಸ್ಥೆಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀನಿ. ಅವ್ರ ಹಾಸ್ಟೆಲ್ ಹೇಳಲಿಕ್ಕೆ ಮಾತ್ರ ಇದು ಒಕ್ಕಲಿಗರ ಮಠ, ಒಕ್ಕಲಿಗರ ಸಂಸ್ಥೆ. ಆದರೆ ಅವರ ಶಾಲೆಗಳಲ್ಲಿ, ಅವರ ಹಾಸ್ಟೆಲ್ಗಳಲ್ಲಿ ನೋಡಿ, ಬೇರೆ ಜನಾಂಗದ, ಬೇರೆ ಸಮುದಾಯದ ಮಕ್ಕಳುಗಳೇ ಜಾಸ್ತಿ ಇರ್ತಾರೆ. ಜಾತಿ ಮತ ಭೇದ ಇಲ್ಲದಿರುವಂಥ ಒಂದು ಸಂಸ್ಥೆ, ಅದ್ಭುತವಾದಂಥ ಸಂಸ್ಥೆ, ಒಂದು ಪರಂಪರೆಯ ಸಂಸ್ಥೆ. ಬರೀ ಪ್ರಧಾನಿ ಮೋದಿ ಈ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡಿ ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ. अभी हमारे बीच आदरणीय श्री देवेगौड़ा जी मौजूद है. वे रागी मुद्दे को लोकप्रिय बनाने के लिए जाने जाते हैं. ये पूरा क्षेत्र रागी के महत्व को समझता है. युवा पीढ़ी भी मिलेट्स को अपने भोजन में शामिल करें. हमारे देश में ओबेसिटी, मोटापा एक बड़ी चुनौती बन रही है. इससे निपटने के लिए भोजन में तेल की मात्रा 10% कम करने का भी प्रयास करें. चुंचनगिरी महासंस्थान मठ अन्न, अक्षर, आरोग्य, अध्यात्म, आश्रय, अरण्य, आकलु, अनुकंपा और अनुबंध, इन 9 सिद्धांतों पर कार्य करता है.